ನಮಸ್ಕಾರ. ನಾನು ಡಾಕ್ಟರ್ ದೀಮಾ ಭಟ್, ಸೀನಿಯರ್ ಕನ್ಸಲ್ಟೆಂಟ್, ರಕ್ತದ ತಜ್ಞೆ ಅಥವಾ ಹೆಮಟಾಲಜಿಸ್ಟ್ ಹಾಗೂ ಮೂಳೆ ಮಜ್ಜೆಯನ್ನು ಕಸಿ ಮಾಡೋದು ಅಂದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್. ನಾನು ಮಕ್ಕಳ ಕ್ಯಾನ್ಸರ್ಸ್ ಹಾಗೂ ಮಕ್ಕಳ ಟ್ರಾನ್ಸ್ಪ್ಲಾಂಟ್ಸ್ ಕೂಡ ಮಾಡ್ತೇನೆ. ನಾನು ಕನ್ನಡದವಳು, ಮೂಲತಃ ಮಂಗಳೂರವಳು. ಬಟ್ ಅಂಡರ್ ಗ್ರಾಜುಯೇಷನ್ ಟ್ರೈನಿಂಗ್ ಇಂಡಿಯಾದಲ್ಲಿ ಮಾಡಿ ಆಮೇಲೆ US ಹೋಗಿ ಅದರಲ್ಲಿ ಅಲ್ಲಿ ಒಂದು 9 ವರ್ಷ ಟ್ರೈನಿಂಗ್ ಮುಗಿಸಿ ವಾಪಸ್ ಬಂದು ಈಗ ಒಂದು 8 ವರ್ಷದಿಂದ ಇಂಡಿಯಾದಲ್ಲಿ ಕೆಲಸ ಮಾಡ್ತಿದ್ದೀನಿ. ಅಪೋಲೋ ಹಾಸ್ಪಿಟಲ್ಸ್ ಬ್ಯಾಂಗ್ಳೂರ್ಗೆ ನಾವು ಇವಾಗ ತರ್ತಿರೋ ಮೇನ್ ಫೋಕಸ್, ಈ ಇವೆಂಟ್ದ ಫೋಕಸ್ ಏನು ಅಂತ ಹೇಳಿದ್ರೆ ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಮತ್ತು ಸೆಲ್ಯುಲರ್ ಥೆರಪಿ ಸೆಂಟರ್ ಅಂತ ನಾವೇನು ಹೇಳ್ತೀವಿ. ಸೊ ಕ್ಯಾನ್ಸರ್ಗೆ ಇದುವರೆಗೂ ಇರುವಂತಹ ಟ್ರೀಟ್ಮೆಂಟ್ ಅವೈಲೇಬಲ್ ಇದ್ದಿದ್ದು ನೀವೆಲ್ಲ ಕೇಳಿರುವಂಥದ್ದು ರೇಡಿಯೇಷನ್ ಥೆರಪಿ, ಕೀಮೊಥೆರಪಿ, ಸರ್ಜರಿ, ಅವೆಲ್ಲ ಯೂಶಲಿ ಬ್ರೆಸ್ಟ್ ಕ್ಯಾನ್ಸರ್, ಸ್ಟಮಕ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಈ ರೀತಿಯಾದಂಥ ಕಂಡೀಷನ್ಸ್ಗೆ ಅಪ್ಲೈ ಆಗುತ್ತೆ. ಆದರೆ ವೆನ್ ವಿ ಟಾಕ್ ಅಬೌಟ್ ಬ್ಲಡ್ ಕ್ಯಾನ್ಸರ್ಸ್, ಇದು ಬ್ಲಡ್ ಅನ್ನೋದು ನಮ್ಮ ಇಡೀ ದೇಹದಲ್ಲಿ ಹರಿಯುತ್ತೆ. ಇದನ್ನು ನಾವು ಬರೀ ಒಂದು ಸರ್ಜರಿಯಿಂದ ಅಥವಾ ಬರೀ ರೇಡಿಯೇಷನ್ ಥೆರಪಿಯಿಂದ ಟ್ರೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೀಮೊಥೆರಪಿಯನ್ನು ಕೊಟ್ಟು ಎಷ್ಟೋ ವರ್ಷದಿಂದ ನಾವು ಬ್ಲಡ್ ಕ್ಯಾನ್ಸರ್ನ ಕಂಟ್ರೋಲಿಗೆ ತರಲಿಕ್ಕೆ ಟ್ರೈ ಮಾಡ್ತಿದ್ದೀವಿ. ಆದರೆ ಎಲ್ಲ ಬ್ಲಡ್ ಕ್ಯಾನ್ಸರು ಕೀಮೊಥೆರಪಿಯಲ್ಲಿ ಕಂಟ್ರೋಲಿಗೆ ಬರೋದಿಲ್ಲ. ಈ ತೀರಾ ಅಗ್ರೆಸಿವ್ ಅಥವಾ ತೀರಾ ಉಗ್ರವಾದಂತಹ ಬ್ಲಡ್ ಕ್ಯಾನ್ಸರ್ಸ್ನ ಕಂಟ್ರೋಲಿಗೆ ತರಲಿಕ್ಕೋಸ್ಕರ ನಾವು ಮೂಳೆ ಮಜ್ಜನ ಅಥವಾ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಅನ್ನುವಂತಹ ಯುನೀಕ್ ಟೆಕ್ನಿಕ್ನ ಯೂಸ್ ಮಾಡ್ತೀವಿ. ಇದರಲ್ಲಿ ಒಂದೇ ಸ್ವತಃ ಪೇಷಂಟಿಂದ ತೆಗೆದಿರೋ ಬೀಜ ಕಣಗಳು ಅಥವಾ ಸ್ಟೆಮ್ ಸೆಲ್ಸ್ ಅಂತ ಏನು ಹೇಳ್ತೀವಿ ಅದನ್ನು ತೆಗೆದು ನಾವು ಪೇಷಂಟಿಗೆ ಹೈ ಡೋಸ್ ಕೀಮೊಥೆರಪಿ ಕೊಟ್ಟು ಆ ಕ್ಯಾನ್ಸರ್ನ ವಾಸಿ ಮಾಡಲಿಕ್ಕೆ ನೋಡಿ ವಾಪಸ್ ಆ ಸ್ಟೆಮ್ ಸೆಲ್ಸನ್ನು ಪೇಷಂಟಿಗೆ ಕೊಡ್ತೀವಿ. ಇದಲ್ಲದೆ ಆಲೋಜೆನಿಕ್ ಅಂದರೆ ಅವರ ಬೋನ್ ಮ್ಯಾರೋ ತೀರಾನೇ ರೋಗ ಪೀಡಿತವಾಗಿದ್ದರೆ ಅವಾಗ ಹೊರಗಡೆಯಿಂದ ಇರೋ ಹೆಲ್ತಿ ಡೋನರ್ ಇಂದ ನಾವು ಈ ಸ್ಟೆಮ್ ಸೆಲ್ಸ್ನ ತೆಗೆದು ಪೇಷಂಟಿಗೆ ಹಾಕ್ತೇವೆ. ಈ ಕಾಂಪ್ಲಿಕೇಟೆಡ್ ಪ್ರೊಸೀಜರ್ ಇಟ್ ಇಸ್ ನಾಟ್ ಲೈಕ್ ಲಿವರ್ ಟ್ರಾನ್ಸ್ಪ್ಲಾಂಟ್, ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಪೇಷಂಟ್ನ ಓಟಿಗೆ ತೊಗೊಂಡು ಹೋಗೋದು, ಲೈಫ್ ರಿಸ್ಕ್ ಅದೆಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಹಾಗೂ ಫಾಲೋ ಅಪ್ ಇಸ್ ಶಾರ್ಟರ್. ಈಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಆಯಿತು ಅಂತ ಹೇಳಿದ್ರೆ ಅವರು ಇಮ್ಯೂನ್ ಸಿಸ್ಟಮ್ ಮೆಡಿಸಿನ್ಸ್ ಮೇಲೆ ಲೈಫ್ ಲಾಂಗ್ ಇರಬೇಕಾಗುತ್ತೆ. ಆದರೆ ನಮ್ಮ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ಸ್ ಯೂಶಲಿ ಅಬೌಟ್ 1 year ಅಥವಾ 2 ವರ್ಷದಲ್ಲಿ ಅವ್ರದ್ದು ಕಂಪ್ಲೀಟ್ ಮೆಡಿಕೇಶನ್ಸ್ ಮುಗ್ದೋಗುತ್ತೆ ಅಂಡ್ ದೇ ವಿಲ್ ಹ್ಯಾವ್ ಅ ನ್ಯೂ ಲೈಫ್. ಸೊ ನಿಮ್ಮ ಬೋನ್ ಮ್ಯಾರೋ ರೋಗ ಪೀಡಿತ ಅಥವಾ ಕ್ಯಾನ್ಸರ್ ಇತ್ತು ಅಥವಾ ಥಾಲಸೀಮಿಯಾ ಇತ್ತು, ಎಪ್ಲಾಸ್ಟಿಕ್ ಅನೀಮಿಯಾ, ಯಾವುದೇ ರೀತಿಯ ರೋಗ ಇತ್ತು ಬೋನ್ ಮ್ಯಾರೋ ಒಳಗಡೆ ಅಂತ ಹೇಳಿದ್ರೆ ಅದನ್ನು ನಾವು ತೆಗೆದು ಫ್ರೆಶ್ ಆಗಿರುವಂಥ ಬೋನ್ ಮ್ಯಾರೋ ಕೊಡೋದೇ ಈ ಮೇಜರ್ ಟೆಕ್ನಿಕ್ದು ಪ್ರೋಟೋಕಾಲ್. ಲಾಸ್ಟ್ ಥಿಂಗ್ ಇಸ್, ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಇಂದ ಪೇಷಂಟಿಗೆ ತೀರಾ ಲೈಫಿಗೆ ರಿಸ್ಕ್ ಇದೆ ಅಥವಾ ಡೋನರಿಗೆ ತೀರಾ ಲೈಫಿಗೆ ರಿಸ್ಕ್ ಇದೆ ಅನ್ನುವಂತಹ ಕಾನ್ಸೆಪ್ಟ್ ಇದೆ. ಅದನ್ನು ದಯವಿಟ್ಟು ನಿಮ್ಮ ಮನಸ್ಸಿಂದ ತೆಗೆದುಬಿಡಿ. ಯಾಕಂದರೆ ಡೋನರಿಗೆ ಯಾವುದೇ ರೀತಿ ರಿಸ್ಕ್ ಇದೆ ಅನ್ನುವಾಗ ನಾವು ಈ ಟ್ರಾನ್ಸ್ಪ್ಲಾಂಟನ್ನು ಕನ್ಸಿಡರ್ ಮಾಡೋದಿಲ್ಲ. ರೆಗ್ಯುಲರ್ ಬ್ಲಡ್ ಟ್ರಾನ್ಸ್ಫ್ಯೂಷನ್, ಈಗ ಪ್ಲೇಟ್ಲೆಟ್ ಅಥವಾ ಬ್ಲಡ್ಡನ್ನು ಕೊಡೋ ಹಾಗೆ ಹೇಗೆ ಡೋನರ್ ಬಂದು ಬ್ಲಡ್ ಬ್ಯಾಂಕಿಗೆ ಬಂದು ಡೊನೇಟ್ ಮಾಡಿ ಹೋಗ್ತಾರೋ ಅದೇ ರೀತಿ ಈ ಸ್ಟೆಮ್ ಸೆಲ್ಸ್ ಕೂಡ ನಾವು ಒಂದು ಮೆಷೀನಿಗೆ ಕನೆಕ್ಟ್ ಮಾಡಿ ಬರೀ ಸ್ಟೆಮ್ ಸೆಲ್ಸ್ ತೆಗೆದುಕೊಂಡು ಇದರಲ್ಲಿ ಇನ್ಫ್ಯಾಕ್ಟ್ ಅವ್ರದ್ದು ಬ್ಲಡ್ ಹಿಮೋಗ್ಲೋಬಿನ್ ಆಗಲಿ ಅಥವಾ ಪ್ಲೇಟ್ಲೆಟ್ ಕೌಂಟ್ ಆಗಲಿ ಕೂಡ ಡ್ರಾಪ್ ಆಗೋದಿಲ್ಲ. ಅವರ ರಕ್ತವನ್ನು ಸ್ವಲ್ಪ ಹೆಚ್ಚಿಸಿ ಅದಕ್ಕೆ ತಕ್ಕಂತೆ ಇಂಜೆಕ್ಷನ್ಸ್ನ ಕೊಟ್ಟು ಹೆಚ್ಚಾಗಿರೋ ರಕ್ತವನ್ನು ತೆಗೆದು ನಾವು ಕಾಯಿಲೆ ಇರುವಂತಹ ಪೇಷಂಟಿಗೆ ಕೊಡ್ತೀವಿ. ಸೊ ಈ ಹೈಲಿ ಕಾಂಪ್ಲಿಕೇಟೆಡ್ ಪ್ರೊಸೀಜರ್ ಬಗ್ಗೆ ಕಮ್ಯುನಿಟಿಯಲ್ಲಿ ಅಥವಾ ಜನಸಾಮಾನ್ಯರಲ್ಲಿ ಅವೇರ್ನೆಸ್ ರೇಸ್ ಮಾಡೋದು ತೀರಾನೇ ಇಂಪಾರ್ಟೆಂಟ್.